ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೇಗಿದ್ರಿ? ಆರಾಮಿದ್ದೀರೇನ್ರಿ? ನಾವು ಆರಾಮಿದ್ದೀವಿ ನೋಡ್ರಿ. ಈಗ ನೋಡ್ರಿ, ಇದು ಶನಿವಾರದ ಬ್ಲಾಗ್ ನೋಡ್ರಿ. ಶನಿವಾರ ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ಮಕ್ಕಳು ಶನಿವಾರ ಶಾಲೆಗೆ ಬೇಗನೆ ಹೋಗ್ತಾರೆ. ಹಾಗಾಗಿ ಅವರಿಗೆ ಅನ್ನ ಒಗ್ಗರಣೆ ಮಾಡಿ ಕೊಡ್ತಾ ಇದ್ದೀನಿ ನೋಡ್ರಿ. ಬಿಸಿ ಅನ್ನ ಮಾಡಿ ಈ ಥರ ಒಗ್ಗರಣೆ ಹಾಕಿ ಕೊಡ್ತಾ ಇದ್ದೀನಿ. ಇದು ರಾತ್ರಿ ಅನ್ನ ಉಳಿದಿದ್ದ ಅನ್ನಲಿಂದನೂ ಈ ಥರ ಮಾಡಿದ್ರೂ ಚೆನ್ನಾಗಾಗುತ್ತೆ. ಮತ್ತು ಇದು ನಾನು ಈ ಬಿಸಿ ಅನ್ನ ಮಾಡಿಕೊಂಡು ಮಾಡಿದ್ದೀನಿ ನೋಡ್ರಿ. ಇದು ಭಾರಿ ಮಸ್ತ್ ಆಗುತ್ತೆ ರೀ. ಈ ಥರ ಮಾಡ್ಕೊಂಡು ತಿಂದು ನೋಡ್ರಿ. ಪಲಾವ್ ಆಗು ಚಿತ್ರಾನ್ನ ಆಗಲಿ ತಿಂದು ಬೇಜಾರಾದರೆ ಈ ಥರ ಮಾಡಿ ನೋಡ್ರಿ. ಭಾರಿ ಚಲೋ ಆಗುತ್ತೆ ಇದು ನನ್ನ ಮಕ್ಕಳು ಇಷ್ಟಪಡ್ತಾರೆ ಈ ಥರ ಮಾಡಿದ್ರನ ರೀ. ಹಾಗಾಗಿ ಇಬ್ಬರು ಮಕ್ಕಳು ತಿಂದು ಈಗ ಶಾಲೆಗೆ ಹೋದರು. ಈಗ ನೋಡ್ರಿ, ನಾನು ಶೇಂಗಾ ಹುರಿತಾ ಇದ್ದೀನಿ. ಶೇಂಗಾ ಹುರ್ಕೊಂಡು ಹಿಂಡಿ ಮಾಡ್ಕೋಬೇಕು. ಯಾಕಂದ್ರೆ ಹಿಂಡಿ ಖಾಲಿ ಆಗಿತ್ತು. ಹಾಗಾಗಿ ಈಗ ಶೇಂಗಾನ ಹುರ್ಕೋತಾ ಇದ್ದೀನಿ ನೋಡ್ರಿ. ಶೇಂಗಾದ ಹಿಂಡಿ ಇರಲೇಬೇಕು ನೋಡ್ರಿ. ನನ್ನ ಸಣ್ಣ ಮಗನಿಗಂತೂ ಅನ್ನ ಸಾಂಬಾರಲ್ಲಿ ಶೇಂಗಾದ ಹಿಂಡಿ ಇದ್ರೇ ಅವ ಊಟ ಮಾಡ್ತಾನೆ. ಹಾಗಾಗಿ ಖಾಲಿ ಆಗಿತ್ತಲ್ಲ, ಹಾಕ್ಕೋಬೇಕಂತ ಈಗ ಶೇಂಗಾದ ಹಿಂಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅವನು ಇವತ್ತು ಮನೆಯಲ್ಲಿದ್ದಾನೆ. ಚಿಕ್ಕ ಮಗ, ಸಣ್ಣ ಮಗ ಮನೆಯಲ್ಲಿದ್ದಾನೆ. ಯಾಕಂದ್ರೆ ಅವನಿಗೆ ಮಳೆ ಅಲ್ರಿ, ಸ್ವಲ್ಪ ನೆಗಡಿ ಬಂದದ. ಹಾಗಾಗಿ ಅವ ಮನ್ಯಾಗನ ರೀ. ಇದು ಬೆಳ್ಳುಳ್ಳಿ, ಜೀರಿಗೆ, ಖಾರ, ಉಪ್ಪು ಹಾಕಿದ್ರೆ ಆಯ್ತು ನೋಡ್ರಿ. ಬೆಳ್ಳುಳ್ಳಿ ಏನು ಸುಲ್ದಿಲ್ರಿ, ಜವಾರಿತದ, ಹಾಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಈಗ ಹಿಂಡಿ ರೆಡಿ ಆಯಿತು. ಹಾಗೆ ಹಂಗೂ ಮಾಡ್ತಾಯಿದ್ದೀನಲ್ಲ ಹಿಂಡಿ ಅಂಥೇಳಿ ಅಗಸೆ ಹಿಂಡಿನೂ ಖಾಲಿಯಾಗಿತ್ತು. ಅಗಸೆ ಬೀಜನೂ ಹುರ್ಕೊಂಡು ಈಗ ಅದನ್ನು ಹಿಂಡಿ ಮಾಡಿದ್ದೀನಿ ನೋಡ್ರಿ. ಅಗಸೆ ಬೀಜನೂ ಅದೇ ಥರ ಹಿಂಡಿ, ಅದಕ್ಕೂ ಖಾರ, ಉಪ್ಪು, ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿದ್ರೆ ಆಯ್ತು ನೋಡ್ರಿ. ಅದನ್ನು ಹಿಂಡಿ ಈಗ ನೋಡ್ರಿ, ನನ್ನ ಸಣ್ಣ ಮಗ ಮನೆಯಲ್ಲಿ ಅದಾನ ಅಂತ ಹೇಳಿದ್ನಲ್ರಿ. ಹಾಗಾಗಿ ಅವನು ಚಿತ್ರಾನ್ನ ಬೇಡ ಅಂತ್ರಿ ಅವನಿಗದು. ಹಾಗಾಗಿ ಅನ್ನ ಇತ್ತಲ್ಲ, ವೈಟ್ ರೈಸ್ ಇತ್ತು, ಸ್ವಲ್ಪ ಸಾಂಬಾರು ಮಾಡಿ ಅವನಿಗೆ ಅನ್ನ ಸಾಂಬಾರು ಹಾಕ್ಕೊಡ್ತಾಯಿದ್ದೀನಿ ನೋಡ್ರಿ. ಸ್ವಲ್ಪ ಸಾಂಬಾರು ಜಾಸ್ತಿ ಆಯ್ತು ಅನ್ಸುತ್ತಾ. ಈ ಥರ ಹಿಂಡಿ ಇರಲೇಬೇಕ್ರಿ ಅವನಿಗೆ. ಅನ್ನ ಸಾರು, ಖಾಲಿ ಅನ್ನ ಸಾರು ತಿನ್ನಲ್ಲ, ಹಿಂಡಿ ಬೇಕು ಅವನಿಗೆ ರೀ. ಈಗ ನೋಡ್ರಿ, ಅವನು ಊಟ ಮಾಡ್ತಿದ್ದಾನೆ. ಊಟ ಮಾಡುವಾಗ ನನಗೆ ಕೇಳ್ತಿದ್ದ ನೋಡ್ರಿ, ಅಮ್ಮ ನೀನು ಊಟ ಮಾಡು ಅಂಥೇಳಿ. ಪ್ರತಿ ಸಲ ಇದೇ ಥರ ಮಾಡುತ್ತೆ ನೋಡ್ರಿ ಇದು ನನ್ನ ಸಣ್ಣ ಮಗ. ಏನೇ ಊಟ ಮಾಡಬೇಕಾದ್ರೂ, ಏನೇ ತಿನ್ನಬೇಕಾದ್ರೂ ಅಮ್ಮ ನೀನು ತಿಂತೀಯಾ, ಅಮ್ಮ ನಿನ್ಗೆ ಬೇಕಾ ಅಂತ ಕೇಳಿ ತಿಂತಾನೆ ನೋಡ್ರಿ ಅವ. ಆ ಥರ ಆಯ್ತು ನೋಡ್ರಿ ನನ್ನ ಸಣ್ಣ ಮಗು. ಇವ್ರು ನೋಡ್ರಿ ನಮ್ಮ ಯಜಮಾನ್ರು. ಇವರಿಗೆ ಕಾರ್ ಡ್ರೈವ್ ಮಾಡೋದನ್ನು ಕಲಿಯೋದು ಭಾಳ ದಿನದ ಆಸೆ ಇತ್ತು. ಹಾಗಾಗಿ ಫೈನಲ್ ಆಗಿ ಅವರು ಕಾರ್ ಡ್ರೈವ್ ಮಾಡೋದನ್ನು ಕಲ್ತಿದ್ದಾರೆ. ಅವ್ರಿಗೂ ಭಾಳ ಖುಷಿಯಾಗ್ಯದ ನೋಡ್ರಿ. ಈಗ ಇದಾಗಿತ್ತು ನೋಡ್ರಿ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಮಸ್ಕಾರ ರೀ ಎಲ್ರಿಗೂ.